ಹೇ ಗೈಸ್, ಎಲ್ಲರಿಗೂ ನನ್ನ ಚಾನಲ್ ನಲ್ಲಿ ವೆಲ್ಕಮ್. ಸೊ ಗೈಸ್, ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಅಪ್ಡೇಟ್ ಅಂತ ಹೇಳ್ಬೋದು. ಯಾರೆಲ್ಲ ಪರ್ಸನಲ್ ರೀಡಿಂಗ್ಗೋಸ್ಕರ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅನ್ಕೊಂಡಿದ್ದೀರಾ, ಜಸ್ಟ್ 200 ರುಪೀಸ್ಗೆ ವಾಯ್ಸ್ ನೋಟ್ ರೀಡಿಂಗ್ ಇರುತ್ತೆ, 400 ರುಪೀಸ್ಗೆ ಫೋನ್ ಕಾಲ್ ರೀಡಿಂಗ್ ಇರುತ್ತೆ. ಇವೆರಡು ಆಪ್ಷನ್ ಅಲ್ಲೂ ಕೂಡ ಅನ್ಲಿಮಿಟೆಡ್ ಆಗಿ ಕ್ವಶನ್ಸ್ ಕೇಳಬಹುದು, ಅನ್ಲಿಮಿಟೆಡ್ ಆಗಿ ನೀವು ಮಾತಾಡಬಹುದು, ಅನ್ಲಿಮಿಟೆಡ್ ಆಗಿ ನಾವು ನಿಮಗೆ ಒಂದು ಆಫರ್ ನ ಕೊಡ್ತಾ ಇದೀವಿ. ಈ ಒಂದು ಆಫರ್ ಯಾವಾಗ ಕ್ಲೋಸ್ ಆಗುತ್ತೆ ಅಂತ ಹೇಳಕ್ಕಾಗಲ್ಲ. ಖಂಡಿತವಾಗ್ಲೂ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಬುಕ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ಸೊ ಟ್ಯಾರೋ ರೀಡಿಂಗ್ ಕೋರ್ಸ್ 7 days ಮಾಸ್ಟರ್ ಕ್ಲಾಸ್ 2000 ರುಪೀಸ್ ಇದೆ ವಿತ್ ಸರ್ಟಿಫಿಕೇಟ್ ಅಂತ ಹೇಳ್ಬೋದು. ಸೊ ಇಂಟ್ರೆಸ್ಟ್ ಇದ್ದವರು ಎನ್ರೋಲ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ. ಸೊ ಈ ಒಂದು ವಿಡಿಯೋ ನಿಮ್ಮ ಪಾರ್ಟ್ನರ್ ಕರೆಂಟ್ಲಿ ನಿಮ್ಮ ವಿಚಾರದಲ್ಲಿ ಅವರು ಏನ್ ಯೋಚನೆ ಮಾಡ್ತಿದ್ದಾರೆ, ಅವರ ಲೇಟ್ ನೈಟ್ ಥಾಟ್ಸ್ ಏನು, ತಡರಾತ್ರಿಯಲ್ಲಿ ಅವ್ರಿಗೆ ಮೂಡುವಂತಹ ಭಾವನೆಗಳೇನು ನಿಮ್ಮ ವಿಚಾರದಲ್ಲಿ ಅನ್ನೋದನ್ನ ತಿಳ್ಕೋಬಹುದು. ಸೊ ಈ ಒಂದು ವಿಡಿಯೋ ಖಂಡಿತವಾಗ್ಲೂ ಮೋಸ್ಟ್ ರಿಕ್ವೆಸ್ಟೆಡ್ ಅಂತ ಹೇಳ್ತೀನಿ. ಸೊ ನನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಆಗಿರ್ಬೋದು, ಫೋನ್ ಕಾಲ್ ಅಲ್ಲಿ ಆಗಿರ್ಬೋದು, ರೀಡಿಂಗ್ ಅಲ್ಲಿ ಆಗಿರ್ಬೋದು, ಯಾವಾಗ್ಲೂ ಕೇಳ್ತಾನೆ ಇರ್ತಾರೆ. ಸೊ ಫೈನಲಿ ದಿಸ್ ವಿಡಿಯೋ ಇಸ್ ಔಟ್, ಫುಲ್ ನೋಡಿ ಅಂತ ಹೇಳ್ತಾ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಪಾರ್ಟ್ನರ್, ನೀವು ಯಾರ ಜೊತೆ ರಿಲೇಶನ್ಶಿಪ್ ಅಲ್ಲಿ ಇದ್ದೀರಾ, ಯಾರ ಜೊತೆ ಕನೆಕ್ಷನ್ ಅಲ್ಲಿ ಇದ್ದೀರಾ, ಆ ಒಂದು ಪರ್ಟಿಕ್ಯುಲರ್ ಪರ್ಸನ್, ಈ ಒಂದು ವ್ಯಕ್ತಿಯ ಲೇಟ್ ನೈಟ್ ಥಾಟ್ಸ್ ಇದೆ ಏನಿದೆ, ನಿಮ್ಮ ಬಗ್ಗೆ ಅವ್ರು ಏನೆಲ್ಲ ಯೋಚನೆ ಮಾಡ್ತಾರೆ ಅನ್ನೋದನ್ನ ಇವಾಗ ತಿಳ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಬಿಗಿನ್. Three of Wands, okay, Two of Pentacles, Hanged Man ಇದೆ, and we have Four of Cups. Oh my god, okay. Chariot ಇದೆ, ಬಾಟಮ್ ಆಫ್ ದಿ ಕಾರ್ಡ್ ಏಸ್ ಆಫ್ ಸೋರ್ಸ್ ಇದೆ. ಸೊ ಗೈಸ್, ಈ ಎಲ್ಲಾ ಕಾರ್ಡ್ಸ್ ಪ್ರಕಾರ ಏನ್ ಇಂಟೆನ್ಷನ್ ಬರ್ತಿದೆ ಅಂದ್ರೆ, ಸೊ ಫಸ್ಟ್ ಆಫ್ ಆಲ್ 3 of Wands ಇರೋದ್ರಿಂದ ನಿಮ್ಮ ಪಾರ್ಟ್ನರ್ ದೇ ಆರ್ ಮಿಸ್ಸಿಂಗ್ ಯು ಅಂತ ನಂಗೆ ಕಾಣಿಸ್ತಾ ಇದೆ. ಮೇ ಬಿ ನೀವಿಬ್ರು ಲಾಂಗ್ ಡಿಸ್ಟೆನ್ಸ್ ಅಲ್ಲಿ ಇರಬಹುದು, ಅಥವಾ ನೀವಿರೋಂತ ಏರಿಯಾ, ಅವರಿರೋಂತ ಏರಿಯಾ, ಸಿಟೀಸ್ ಬೇರೆ ಬೇರೆ ಇರಬಹುದು. ಮೋರ್ ದೆನ್ 30 to 60 ಕಿಲೋಮೀಟರ್ಸ್, 90 ಕಿಲೋಮೀಟರ್ಸ್ ದೂರ ಇರ್ತೀರಾ. ಸೊ ಒಬ್ರಿಗೊಬ್ರು ಈ ಒಂದು ಜರ್ನಿನಲ್ಲಿ, ರಿಲೇಶನ್ಶಿಪ್ ಆದಂತ ಜರ್ನಿಯಲ್ಲಿ ಒಬ್ರಿಗೊಬ್ರು ಎಷ್ಟು ಮಿಸ್ ಮಾಡ್ಕೋತಾ ಇದ್ದೀರಾ ಅಂತ ಅಂದ್ರೆ, ಅದನ್ನ ಬಾಯ್ ಬಿಟ್ಟು ನಾನು ಮಿಸ್ ಮಾಡ್ಕೋತಾ ಇದ್ದೀನಿ ಅಂತ ಹೇಳ್ಕೊಳಕ್ಕೂ ಮೇ ಬಿ ನಿಮ್ಮಿಬ್ಬರಿಗೂ ಆಟಿಟ್ಯೂಡ್ ಮತ್ತೆ ಈಗೋ ಅಡ್ಡ ಬರ್ತಾ ಇದೆ ಅಂತ ಹೇಳ್ಬೋದು. ಯಾಕೆ ಅಂತ ಅಂದ್ರೆ, ಇಲ್ಲಿ ತುಂಬಾ ಪ್ರೀತಿ ಇದೆ, ತುಂಬಾ ಕೇರ್ ಇದೆ, ತುಂಬಾ ಪ್ರೊಟೆಕ್ಟಿವ್ ನೇಚರ್ ಇದೆ. ಸೊ ಎಲ್ಲೋ ಒಂದ್ ಕಡೆ ನನ್ನ ವ್ಯಕ್ತಿ ಗ್ರಾಂಟೆಡ್ ಆಗಿ ತಗೋಬಾರ್ದು, ಎಲ್ಲೋ ಒಂದ್ ಕಡೆ ನನ್ನ ವ್ಯಕ್ತಿನೇ ಫಸ್ಟ್ ನಾನು ಮಿಸ್ ಯು ಅಂತ ಹೇಳಿ ಅಂತ ಇಬ್ಬರಲ್ಲೂ ಕೂಡ ಈಗೋ ವಾರ್ ನಡೀತಾ ಇದೆ ಒಳಗೊಳಗೇನೆ. ಸೊ ಖಂಡಿತವಾಗ್ಲೂ ನೀವ್ ಯಾರ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀರಾ, ಆ ಒಂದು ವ್ಯಕ್ತಿ ಕರೆಂಟ್ಲಿ ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಯು ಸೋ ಬ್ಯಾಡ್ಲಿ. ಸೊ ತುಂಬಾ ದಿನ ಆಗಿದೆ ನೀವಿಬ್ರು ಮೀಟ್ ಮಾಡಿ, ಮಾತಾಡಿ, ಟೈಮ್ ಸ್ಪೆಂಡ್ ಮಾಡಿ, ಒಂದು ಲಾಂಗ್ ಡ್ರೈವ್ಗೆ ಹೋಗಿ, ಅಥವಾ ಸಮಥಿಂಗ್ ನಿಮ್ಗೆ ಅಂತ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ಟೈಮ್ ಸ್ಪೆಂಡ್ ಮಾಡಿನೇ ತುಂಬಾ ತಿಂಗಳುಗಳಾಗ್ತಾ ಇದೆ, ತುಂಬಾ ವಾರಗಳಾಗ್ತಾ ಇದೆ, ಅಥವಾ ಸಮಥಿಂಗ್ ಇಟ್ ಬೀನ್ ಮೋರ್ ದೆನ್ 6 months 3 months ಈ ಎನರ್ಜೀಸ್ ಇದೆ ಅಂತ ಅಂದ್ರೆ, ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಮುಂದೆ ಬರುವಂತಹ ದಿನಗಳಲ್ಲಿ ನಿಮ್ಮನ್ನ ಸರ್ಪ್ರೈಸ್ ಮೀಟಿಂಗ್ ಮಾಡಕ್ಕೆ ಬರ್ತಾ ಇದ್ದಾರೆ. ಸೊ ನೀವಿರೋಂತ ಪ್ಲೇಸ್ ಆಗಿರ್ಬೋದು, ನಿಮ್ ವರ್ಕ್ ಪ್ಲೇಸ್ ಆಗಿರ್ಬೋದು, ಆ ಪ್ಲೇಸ್ಗೆ ಬಂದು ಮೇ ಬಿ ಅವರು ನಿಮಗೆ ಸರ್ಪ್ರೈಸ್ ಆಗಿ ಮೀಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ, ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ. ತುಂಬಾ ಲಾಂಗ್ ಟೈಮ್ ಆಗಿದೆ ಒಬ್ರಿಗೊಬ್ರು ಮೀಟ್ ಮಾಡಿ, ಹಗ್ ಮಾಡಿ. ಸೊ ದಿಸ್ ಪರ್ಸನ್ ಇಸ್ ವೆರಿ ಪರ್ಟಿಕ್ಯುಲರ್ ವೆನ್ ಇಟ್ ಕಮ್ಸ್ ಟು ಯು ಅಂತ ಹೇಳ್ತೀನಿ. ಅವರೊಂದು ರೊಟೀನ್ ಆಗೋಗ್ಬಿಟ್ಟಿದೆ ನಿಮ್ ಜೊತೆಗೆ ಮಾತಾಡೋದು, ನಿಮ್ ಜೊತೆಗೆ ಜಗಳ ಆಡೋದು, ಕಾಲೆಳೆಯೋದು, ಫನ್ ಮಾಡೋದು, ರ್ಯಾಗ್ ಮಾಡೋದು, ಇದೆಲ್ಲ ಒಂದು ರೊಟೀನ್ ಆಗೋಗಿದೆ. ದಿಸ್ ಪರ್ಸನ್ ಇಸ್ ಮಿಸ್ಸಿಂಗ್ ಆಲ್ ದ ಫನ್ ವಿತ್ ಯು. ಖಂಡಿತವಾಗ್ಲೂ ನಿಮ್ಮ ಹತ್ರ ಬಂದಾಗ, ಮೀಟ್ ಮಾಡಿದಾಗ ನಿಮ್ಮನ್ನ ಕಾಲು ಎಳಿಬೇಕು ಅಂತ ತುಂಬಾನೇ ಅವರು ಪ್ಲಾನ್ ಮಾಡಿದ್ದಾರೆ. ಮತ್ತೆ ನಿಮ್ಮ ಒಂದು ಫೇವ್ರೆಟ್ ಆದಂತ ರೆಸ್ಟೋರೆಂಟ್ ಕರ್ಕೊಂಡು ಹೋಗಿ, ನಿಮ್ಮ ಫೇವ್ರೆಟ್ ಆದಂತ ಫುಡ್ ನ ನಿಮ್ಮ ಜೊತೆಗೆ ಎಕ್ಸ್ಪ್ಲೋರ್ ಮಾಡಿ, ಒಂದು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಬೇಕು, ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬಾನೇ ಆಲೋಚನೆ ಇಟ್ಕೊಂಡು ಡೆಫಿನೆಟ್ಲಿ ಕಮ್ಮಿಂಗ್ ವೀಕ್, ಕಮ್ಮಿಂಗ್ ಡೇಸ್ ಅಲ್ಲಿ ಯಾವಾಗ ಬೇಕಾದ್ರೂ ಈ ಒಂದು ವ್ಯಕ್ತಿ ಬಂದು ನಿಮ್ಮ ಜೊತೆಗೆ ಮಾತಾಡಬಹುದು, ಮೀಟ್ ಮಾಡಬಹುದು ಅಂತ ಹೇಳ್ತೀನಿ. ಸೊ ಜಸ್ಟ್ ವೇಟ್ ಮಾಡ್ತಾ ಇರಿ, ಒಂದು ಒಳ್ಳೆ ಪ್ರೆಸೆಂಟೇಷನ್ ನಿಮ್ಮ ವ್ಯಕ್ತಿ ಕಡೆಯಿಂದ ನಿಮ್ಗೆ ಆದಷ್ಟು ಬೇಗ ಸಿಗುತ್ತೆ ಅಂತ ಹೇಳ್ತಾ ಇದೆ. ಸೊ 2 of Pentacles ಇದೆ, ತುಂಬಾ ಜಂಬಾ ಇದೆ ನಿಮ್ಮಿಬ್ರಿಗೂ ಅಂತ ಹೇಳ್ತೀನಿ. ಅದೆಲ್ಲಾನು ಬ್ಯಾಲೆನ್ಸ್ ಆಗಿಲ್ಲ ಅಂತ ಅಂದ್ರೆ
ಮೇ ಬಿ ಇಟ್ ಕ್ಯಾನ್ ಲೀಡ್ ಟು ಮಿಸ್ಅಂಡರ್ಸ್ಟ್ಯಾಂಡಿಂಗ್. ಸ್ವಲ್ಪ ಮಟ್ಟಿಗೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ಅದು ಯಾವ್ದಕ್ಕೂ ನೀವು ಲೈಕ್ ಏನಂತಾರೆ ಅದಕ್ಕೆ ಜಾಗ ಕೊಡಬೇಡಿ. ನಿಮ್ಮ ವ್ಯಕ್ತಿ ನಿಮ್ಮ ಕೈಲಿ ಇಟ್ಕೊಳ್ಳಿ. ಓಕೆ, ಸೊ ಏಸ್ ಆಫ್ ಸೋರ್ಸ್ ಇದೆ. ಸೊ ಡೆಫಿನೆಟ್ಲಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಎಮೋಷನ್ಸ್. ಸೊ ತುಂಬಾ ನೀವಂತ ಬಂದಾಗ ಈ ಒಂದು ವ್ಯಕ್ತಿಗೆ ತುಂಬಾ ಪೊಸೆಸಿವ್ನೆಸ್ ತುಂಬಾ ಇದೆ. ನೀವ್ ಯಾವಾಗ್ಲೂ ಅವ್ರಿಗೆ ಮಾತ್ರ ಮಿಸ್ ಇಡಬೇಕು ನಿಮ್ಮ ಟೈಮ್ನ, ನೀವ್ ಯಾವಾಗ ಅವ್ರ ಜೊತೆಗೆ ಮಾತ್ರ ಮಾತಾಡ್ಬೇಕು, ಅಥವಾ ನೀವ್ ಯಾವಾಗ್ಲೂ ಅವರ ಬಗ್ಗೆನೆ ಹೇಳ್ತಿರ್ಬೇಕು. ಇದೆಲ್ಲ ಒಂದು ಪೊಸೆಸಿವ್ನೆಸ್ ಇದೆ. ಖಂಡಿತವಾಗ್ಲೂ ಈ ಒಂದು ವ್ಯಕ್ತಿ ಯಾವ ತರ ಇದ್ದಾರೆ ಅಂತ ಅಂದ್ರೆ, ಅವರ ಕಣ್ಣ ಮುಂದೆ ಎಷ್ಟು ಆಪ್ಷನ್ಸ್ ಇದ್ರು, ಪ್ರಪೋಸಲ್ಸ್ ಇದ್ರು, ಅವರ ಕಣ್ಣು ನಿಮ್ಮ ಮೇಲಿದೆ. ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ದಿಸ್ ಇಸ್ ವಾಟ್ ದ ಪ್ಯೂರ್ ಲವ್ ಇಸ್. ಸೊ ಪೊಸೆಸಿವ್ನೆಸ್ ಇಲ್ಲ ಪ್ರೀತಿನಲ್ಲಿ ಅಂತಂದ್ರೆ ದಟ್ ಇಸ್ ನಾಟ್ ಲವ್. ಸೊ ಪ್ರೀತಿನಲ್ಲಿ ಪೊಸೆಸಿವ್ನೆಸ್ ಇರಬೇಕು, ಪ್ರೀತಿನಲ್ಲಿ ಒಂದು ಸಮತೋಲನ ಇರಬೇಕು. ಅದು ನಿಮ್ಮ ಇಬ್ಬರ ಮಧ್ಯನೂ ಇದೆ, ಅಂಡರ್ಸ್ಟ್ಯಾಂಡಿಂಗ್ ಇದೆ. ಸಮ್ ಟೈಮ್ಸ್ ಒಂದು ಈಗೋ ಕ್ಲಾಶಸ್ ಆದಾಗ ಡೆಫಿನೆಟ್ಲಿ ತುಂಬಾ ಸತಿ ಮಾತು ಬಿಡೋದಿರ್ಬೋದು, ಅದೆಲ್ಲ ಮಾಡಕ್ ಹೋಗ್ಬೇಡಿ. ಸೊ ಜಸ್ಟ್ ಮಾತಾಡಿದ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಮಾತಾಡಿಲ್ಲ ಅಂತ ಅಂದ್ರೆ ಏನೂ ಸರಿ ಹೋಗೋದಿಲ್ಲ. ಸೊ ಯು ಹ್ಯಾವ್ ಟು ಕಮ್ಯುನಿಕೇಟ್ ವಿತ್ ಯು ಇನ್ ಅ ಕ್ಲಿಯರ್ ಕಟ್ ಫಾರ್ಮ್ಯಾಟ್. ಓಕೆ, ದಿಸ್ ಇಸ್ ವಾಟ್ ಐ ಕ್ಯಾನ್ ಸೇ. ಸೊ ಚಾರಿಯಟ್ ಇದೆ. ಸೊ ಡೆಫಿನೆಟ್ಲಿ ಈ ಒಂದು ವ್ಯಕ್ತಿ ನೀವು ಅಂತ ಬಂದಾಗ ವೆರಿ ಸ್ಟ್ರಾಂಗ್, ಸ್ಟೆಬಿಲಿಟಿ, ಇಂಡಿಪೆಂಡೆಂಟ್ ಪರ್ಸನ್ ಅಂತ ಅವ್ರು ಯೋಚನೆ ಮಾಡ್ತಿದ್ದಾರೆ. ಅಂಡ್ ಇನ್ ದ ಸೇಮ್ ಟೈಮ್ ನೀವೆಷ್ಟು ಮೆಚೂರ್ ಆಗಿದ್ದೀರಾ, ಎಷ್ಟು ವೈಸ್ ಆಗಿ ಯೋಚನೆ ಮಾಡ್ತೀರಾ, ನೀವೆಷ್ಟು ಪ್ರಾಕ್ಟಿಕಲ್ ಅಂಡ್ ಲಾಜಿಕಲ್ ಆಗಿ ಯೋಚನೆ ಮಾಡ್ತೀರಾ, ಎಷ್ಟು ಈಸಿಯಾಗಿ ನೀವೆಲ್ಲಾನು ಅರ್ಥ ಮಾಡ್ಕೊಂಡು ಎಷ್ಟು ಈಸಿಯಾಗಿ ಎಲ್ಲಾನು ಬಗೆಹರಿಸ್ತೀರಾ. ಇದೆಲ್ಲ ನೋಡಿ ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ಪ್ರೌಡ್ ಅಬೌಟ್ ಯು. ಸೊ ತುಂಬಾ ಪ್ರೌಡ್ ಇದೆ, ತುಂಬಾ ಹೆಮ್ಮೆ ಆಗುತ್ತೆ ನೀವು ಅಂತ ಬಂದಾಗ ಈ ಒಂದು ವ್ಯಕ್ತಿಗೆ. ಸೊ ನಿಮ್ಮನ್ನ ಪಡ್ಕೊಳ್ಳೋದಕ್ಕೆ ಆದಷ್ಟು ಲಕ್ಕಿ ಮಾಡಿರ್ಬೇಕು, ಲಕ್ಕಿ ಫೀಲ್ ಮಾಡ್ತಿದ್ದಾರೆ. ಅದೃಷ್ಟ ಮಾಡಿದ್ರೆ ಮಾತ್ರ ಇಂಥ ವ್ಯಕ್ತಿ ಸಿಗಕ್ಕೆ ಸಾಧ್ಯ ಅನ್ನೋದು ಅವ್ರು ಯೋಚನೆ ಮಾಡ್ತಿದ್ದಾರೆ ಅಂತ ಹೇಳ್ತಾ ಇದೆ. ಸೊ 4 ಆಫ್ ಕಪ್ಸ್ ಇದೆ. ಸೊ 4 ಆಫ್ ಕಪ್ಸ್ ಇಸ್ ಡೆಫಿನೆಟ್ಲಿ ಖಂಡಿತವಾಗ್ಲೂ ಸ್ವಲ್ಪ ಮಟ್ಟಿಗೆ ಬೇಜಾರು ಕೂಡ ಆಗತ್ತೆ ನಿಮ್ಮ ಮೇಲೆ. ಯಾಕೆಂತ ಅಂದ್ರೆ ಅವ್ರು ಮಾತಾಡಿಲ್ಲ ಅಂತ ನೀವು ಮಾತಾಡಲ್ಲ, ನೀವು ಮಾತಾಡಿಲ್ಲ ಅಂತ ಅವ್ರು ಮಾತಾಡಲ್ಲ. ಸೊ ಇದೇ ರೀತಿ ನಿಮ್ಮಿಬ್ರ ಮಧ್ಯ ಜಗ್ಲಿಂಗ್ ಆಗ್ತಾ ಇರುತ್ತೆ. ಸೊ ಇದನ್ನ ಆದಷ್ಟು ಕಂಟ್ರೋಲ್ ಮಾಡಿ ನಿಮ್ಮ ರಿಲೇಶನ್ಶಿಪ್ ನ ಇನ್ನೂ ಚೆನ್ನಾಗಿ ತಗೊಂಡು ಹೋಗಿ ಅಂತ ಹೇಳ್ತೀನಿ. ಸೊ ಹ್ಯಾಂಗ್ಡ್ ಮ್ಯಾನ್ ಇದೆ. ದಿಸ್ ಪರ್ಸನ್ ಇಸ್ ಹ್ಯಾವಿಂಗ್ ಲಾಟ್ಸ್ ಆಫ್ ರಿಯಲೈಸೇಷನ್. ಇಂಥ ವ್ಯಕ್ತಿ ಬಿಟ್ರೆ ಯಾವತ್ತಿಗೂ ಮತ್ತೆ ಇಂಥವ್ರು ಸಿಗಲ್ಲ ಅನ್ನೋದು ಅವ್ರಿಗೆ ರಿಯಲೈಸೇಷನ್ ಆಗಿದೆ. ಸೊ ಹಾಗಾಗಿ ಅವ್ರು ಯಾವುದೇ ಕಾರಣಕ್ಕೂ ನಿಮ್ಮನ್ನು ಬಿಡೋದಿಲ್ಲ. ಹಾಗಂತ ಹೇಳಿ ನಾವು ಜಾಸ್ತಿ ಗ್ರಾಂಡೆಡ್ ಆಗಿ ತಗೋಬಾರ್ದು. ಸೊ ಯು ಹ್ಯಾವ್ ದಟ್ ರೈಟ್ಸ್ ಟು ಬಿ ವಿತ್ ದಿಸ್ ಪರ್ಸನ್ ಅಂತ ಹೇಳ್ತಾ, ಗಾಡ್ ಬ್ಲೆಸ್ ಯು ಗೈಸ್.